ಶ್ರೀಮಾತ್ರೆ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ಆಚಾರ ವಿಚಾರ, ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗಳು ಎಲ್ಲದರಲ್ಲೂ ಕೂಡ ಅದರದ್ದೇ ಆದ ಒಂದು ಗಟ್ಟಿತನ, ಅದರದ್ದೇ ಆದ ಒಂದು ನಿಬಂಧನೆಗಳು, ಅದರದ್ದೇ ಆದ ಒಂದು ವಿಭಿನ್ನತೆಗಳು ಕೂಡ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಸನಾತನೋ ನಿತ್ಯ ನೂತನ, ಸನಾತನೋ ನಿತ್ಯ ನೂತನ. ಭಾರತದಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ ಅಂತೂ ಕೂಡ ಹೇಳ್ತಾ, ನಮ್ಮ ಆಚಾರಗಳಲ್ಲಿ, ನಮ್ಮ ವಿಚಾರಗಳಲ್ಲಿ, ನಮ್ಮ ಸಂಸ್ಕೃತಿಗಳಲ್ಲಿ ಕೆಲವೊಂದು ನಿಬಂಧನೆಗಳು ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಅದೇ ರೀತಿ ದೇವಸ್ಥಾನಕ್ಕೆ, ದೇವಾಲಯಕ್ಕೆ ಹೋದಾಗ ಅಥವಾ ದೇವಸ್ಥಾನಕ್ಕೆ ಹೋದಾಗ ದೇವರನ್ನು ಪೂಜಿಸುವಾಗ ನಮ್ಮ ಸ್ತ್ರೀಯರು, ನಮ್ಮ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು, ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀಯರು ಹೂಗಳನ್ನು ಜಡೆಯಲ್ಲಿ ಮುಡಿದುಕೊಂಡು ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಅಷ್ಟು ಶುಭಕರ ಅಲ್ಲ. ನಾವು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಯಾತ್ರೆಗೆ ಹೋಗ್ತೀವಿ, ಆಗ ಹೂವು ಮುಡ್ಕೋಬೋದಾ? ಹಾಗೆ ಮುಡ್ಕೊಂಡು ಹೋಗ್ಬೋದು. ಆದರೆ ಉದ್ದೇಶಪೂರ್ವಕವಾಗಿ ನಮ್ಮ ಕುಟುಂಬದ ಪೂಜೆ ಇದ್ದಾಗ ನಾವು ಹೂವು ಮುಡ್ಕೊಂಡು ಹೋಗ್ತಕ್ಕಂಥದ್ದು ಶುಭ ಅಲ್ಲ. ಯಾಕೆ ಅಂತ ಕೇಳಿದಾಗ ನಮಗೆ ಗೊತ್ತು, ಹೂವಿನ ಧಾರಣೆ ಸೌಭಾಗ್ಯದ ಸಂಕೇತ. ನಾವು ಯಾವಾಗಲೂ ಹೇಳ್ತೀವಿ ಹೂಗಳಿಗೆ ಸೌಭಾಗ್ಯದ ಸಂಕೇತ ಅಂತೂ ಕೂಡ ಹೇಳ್ತೀವಿ. ಆದರೆ ದೇವಸ್ಥಾನಕ್ಕೆ ಹೋಗುವಾಗ, ಪೂಜೆ ಮಾಡುವಾಗ ಸ್ತ್ರೀಯರು ತಲೆಯಲ್ಲಿ ಹೂವು ಇಟ್ಕೊಂಡು ಹೋಗಿದ್ದೆ ಆದರೆ ಏನಾಗತ್ತೆ, ಏನಾದರೂ ವಿಶೇಷ, ಯಾಕೆ ಮುಡ್ಕೊಂಡು ಹೋಗಬಾರ್ದು ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲೆಲ್ಲರಲ್ಲೂ ಕೂಡ ನಮಗೆ ಅದು ಉದ್ಭವಿಸುತ್ತೆ. ಅದರ ಜೊತೆಗೆ ಈಗ ಹೊಸ ವಿವಾಹ ಆಗಿದ್ದಾರೆ ನವವಧೂವರರು, ಅವರು ಸಿಕ್ಕಾಪಟ್ಟೆ ಹೂವಿನ ಹಾರ ಹಾಕ್ಕೊಂಡಿದ್ದಾರೆ, ತಲೆಗೆ ಹೂ ಮುಡ್ಕೊಂಡಿದ್ದಾರೆ, ಅವರಿಗೆ ಎಕ್ಸಂಪ್ಷನ್ ಇದೆ. ಗಂಡ ಹೆಂಡತಿ, ಯಾಕೆಂದರೆ ಅವರಲ್ಲಿ ಒಂದು ಬ್ರಹ್ಮಮುಡಿ ಅಂತ ಅವ್ರಿಗೆ ಕಟ್ಟಿರ್ತಾರೆ, ಅದು ಬಿಚ್ಚೋ ತನಕ, ಆ ಬ್ರಹ್ಮಮುಡಿಯನ್ನು ಬಿಚ್ಚೋ ತನಕ ಅವರು ಆ ಹೂವನ್ನು ಇಟ್ಕೊಂಡು ದೇವಾಲಯಗಳಲ್ಲಿ ಆ ಹೂವು ಹಾಕ್ಕೊಂಡು ಹೋಗ್ಬೋದು. ಆದರೆ ಪ್ರತಿ ಮಹಿಳೆಯೂ ಅಷ್ಟೇ ದೇವಸ್ಥಾನ ಅಥವಾ ಪೂಜೆಯಲ್ಲಿದ್ದಾಗ ಹೂ ಮುಡ್ಕೊಳ್ತಕ್ಕಂಥದ್ದು ಅಷ್ಟು ಶುಭ ಕೂಡ ಅಲ್ಲ. ಯಾಕೆಂದರೆ ದೇವರು ಸರ್ವಶಕ್ತ, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ ಕೂಡ ಆಗಿರ್ತಾನೆ ಭಗವಂತ. ಆ ಒಂದು ಸಾರ್ವಭೌಮ ಅಂತೂ ಕೂಡ ನಾವು ಕರಿತೀವಿ. ನಾವು ದೇವರಿಗೆ ಶರಣಾಗತಿಯನ್ನು ಸೂಚಿಸೋಕೆ ಹೋಗ್ತೀವಿ, ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಹೋಗ್ತೀವಿ. ಹಾಗೆ ಕೂದಲು ಅಂದರೆ ನಮಗೆ ತಲೆಯಲ್ಲಿರ್ತಕ್ಕಂಥ ಆ ಶಿರದಲ್ಲಿರ್ತಕ್ಕಂಥ ಕೂದಲಿನಲ್ಲಿ ಪಾಪಗಳನ್ನು ತುಂಬಿಕೊಂಡಿರುತ್ತೆ. ಪಾಪಗಳಿರ್ತಕ್ಕಂಥದ್ದು, ನಾವು ದೇಹ ಶುದ್ಧಿ ಆಗಬೇಕು, ಮನಸ್ಸು ಶುದ್ಧಿ ಆಗಬೇಕು. ಹಾಗೆ ಭಗವಂತನ ಹತ್ರ ನಾವು ಅಲಂಕಾರ ಮಾಡ್ಕೊಂಡು ನಿಂತ್ಕೋಬಾರ್ದು ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ. ಅಲಂಕಾರಗಳನ್ನು ಸಿಕ್ಕಾಪಟ್ಟೆ ಒಡವೆ ಹಾಕ್ಕೊಂಡ್ಬಿಡೋದು, ಸಿಕ್ಕಾಪಟ್ಟೆ ಹೂ ಮುಡ್ಕೊಂಡ್ಬಿಟ್ಟು ನಾವು ನಿಂತಾಗ ನಮ್ಮ ಗಮನ ಎಲ್ಲಿರುತ್ತೆ? ಆದರೆ ವೈಜ್ಞಾನಿಕವಾಗಿ ನೋಡೋಕೆ ಹೋದರೂ ಕೂಡ ಗಮನ ಎಲ್ಲ, ನಾವು ಸಾಮಾನ್ಯವಾಗಿ ಹಿಂದೆ ಎಲ್ಲರೂ ಹೇಳ್ತಾ ಇದ್ರು, ದೇವಸ್ಥಾನಗಳಿಗೆ ಹೋದಾಗ ಬರೀ ಸೀರೆಗಳ ಮಾತೇ ಆ ಸೀರೆ ಎಷ್ಟು, ಈ ಸೀರೆ ಎಷ್ಟು, ಆ ಒಡವೆ ಎಷ್ಟು, ಅದೆಲ್ಲ. ಅದಕ್ಕಾಗಿಯೂ ಕೂಡ ಹೇಳಿರ್ಬೋದು ನಮ್ಮ ಪೂರ್ವಿಕರು, ಶಿರದಲ್ಲಿ ಹೂಗಳನ್ನು ಮುಡ್ಕೊಂಡು ಪೂಜೆಗೆ ಹೋಗೋದು ಅಷ್ಟು ಶುಭ ಕೂಡ ಅಲ್ಲ. ಪರಮಾತ್ಮನ ಮುಂದೆ ಆಡಂಬರ ಬೇಡ, ತಲೆಯಲ್ಲಿ ಹೂ ನಿಷಿದ್ಧ. ಯಾಕೆಂದರೆ ಆ ತಲೆ ಕೂದಲಿಗೆ ಭಗವಂತನ ಒಂದು ಅನುಗ್ರಹ ಸಿಗತ್ತೆ. ಆ ಭಗವಂತನ ಅನುಗ್ರಹ ಸಿಕ್ಕಿದಾಗ ಅದರಲ್ಲಿರ್ತಕ್ಕಂಥ ಪಾಪಗಳು ಕೂಡ ಆಚೆ ಹೊರಟೋಗ್ತವೆ. ಇದರಿಂದ ಏನಾಗುತ್ತೆ, ಹಾಗೇನೆ ನೋಡಿ, ಎಷ್ಟೋ ಸರಿ ತೀರ್ಥ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ದೊಡ್ಡ ತಪ್ಪು ಮಾಡ್ತೀವಿ ನಾವು. ತೀರ್ಥವನ್ನು ಸ್ವೀಕಾರ ಮಾಡಿಬಿಟ್ಟು ತೀರ್ಥವನ್ನು ಕುಡಿದು ಮತ್ತೆ ಅದನ್ನು ತಲೆಗೆ ಬಳ್ಕೊಳ್ತೀವಿ, ತಲೆಗೆ ಉಜ್ಕೊಳ್ತೀವಿ. ಅದು ರಾಂಗ್. ಆ ಥರ ಕೂಡ ಮಾಡಬಾರ್ದು. ಯಾಕೆಂದರೆ ಪಾಪಗಳು, ನಮ್ಮ ಕರ್ಮಗಳು, ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ಈ ಕೂದಲಿನಲ್ಲಿರುತ್ತೆ. ಹಾಗಾಗಿ ಆ ತಲೆಗೂ ಕೂಡ ನಾವು ಒರೆಸ್ಕೋಬಾರ್ದು. ಜೊತೆಗೆ ಮಹಿಳೆಯರು ಮತ್ತೆ ಮನೆಗೆ ಬಂದು ಶುದ್ಧವಾಗಿ ಎಷ್ಟು ಹೂವು ಬೇಕಾದರೂ ಕೂಡ ಮುಡ್ಕೋಬೋದು, ಭಗವಂತನಿಗೆ ಹೂವು ಇಡ್ಬೋದು. ಭಗವಂತನ ನೋಡಿ ನಾವು ಸಂತೋಷ ಪಡಬೇಕು, ನಾವು ಅಲಂಕಾರ ಮಾಡ್ಕೊಳ್ಳೋದು ಅಷ್ಟು ಶುಭ ಅಲ್ಲ ಅಂತೂ ಕೂಡ ಹೇಳ್ತಾ, ಎಲ್ಲವೂ ಅವರವರ ನಂಬಿಕೆಗೆ ಸೇರಿದ್ದು ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.